ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಜಪಾನಿನಲ್ಲಿ ಬಂಕೇಯಿ ಎಂಬ ಹೆಸರಿನ ಒಬ್ಬರು ಝೆನ್ ಗುರುಗಳಿದ್ರಂತೆ. ಅವರು ಯಾವುದೇ ಸೂತ್ರಗಳನ್ನೆಲ್ಲ ಹೇಳದೆ ಜನರಿಗಿಷ್ಟವಾಗುವಂತಹ ಭಾಷೆಯಲ್ಲಿ ತಮ್ಮ ಉಪನ್ಯಾಸಗಳನ್ನು ಮಾಡ್ತಿದ್ರಂತೆ. ತುಂಬ ಜನ ಅನುಯಾಯಿಗಳನ್ನು ಹೊಂದಿದ್ರು. ಆದರೆ ಕೆಲವು ಪಂಡಿತರಿಗೆ ಇವರನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಕೆಲವರು ಇವರ ಬಗ್ಗೆ ಕೋಪವನ್ನು ಕೂಡ ಹೊಂದಿದ್ರಂತೆ. ಇವರ ಜನಪ್ರಿಯತೆಯನ್ನು ಸಹಿಸಲಾಗದೇ ಇರುವಂತಹ ಕೆಲವರು ಇವರಿಗೆ ಹೇಗಾದರೂ ಅವಮಾನವನ್ನು ಮಾಡಬೇಕು ಅಂತ ಕೂಡ ಕಾಯುತ್ತಿದ್ದರು. ಯಾವುದೋ ಒಂದು ಸಾರ್ವಜನಿಕ ಸಭೆ, ಅಲ್ಲಿ ಎತ್ತರದಲ್ಲಿ ಕುಳಿತು ಬಂಕೇಯಿ ಗುರುಗಳು ಝೆನ್ ಕುರಿತು ಉಪನ್ಯಾಸವನ್ನು ಮಾಡ್ತಾ ಇದ್ರಂತೆ. ಆಗ ಮಧ್ಯದಲ್ಲಿಯೇ ಒಬ್ಬರು ಪಂಡಿತರು ತಡೆದು ಹೇಳಿದ್ರಂತೆ, ನೀವೇನೋ ದೊಡ್ಡ ಗುರುಗಳು ಅಂತ ಅಂದ್ಕೊಳ್ತೀರಿ, ಎಲ್ಲರನ್ನೂ ನಿಮ್ಮ ವಶದಲ್ಲಿಟ್ಟುಕೊಂಡಿದ್ದೀರಿ ಅಂತ ನೀವು ಅಂದ್ಕೊಳ್ತೀರಿ, ಎಲ್ಲರನ್ನೂ ನಿಮ್ಮ ಮಾತನ್ನು ಕೇಳುವಂತೆ ಮಾಡ್ತೀನಿ ಅಂತ ನಿಮ್ಮಷ್ಟಕ್ಕೆ ನೀವೇ ಅಂದುಕೊಂಡಿದ್ದೀರಿ. ನನ್ನನ್ನು ನಿಮ್ಮ ತತ್ವಗಳಿಗೆ ಒಪ್ಪಿಸೋದಕ್ಕೆ ಸಾಧ್ಯವೇ? ನನ್ನನ್ನು ನೀವು ಹೇಳಿದಂತೆ ಕೇಳಿಸೋದು ಸಾಧ್ಯವೇ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದ್ರಂತೆ. ಝೆನ್ ಗುರುಗಳು ಅವರ ಬಳಿ ಬೇರೇನು ವಾದ ಕೇಳಿಲಿಲ್ಲ. ನೀವು ಏನು ಹೇಳ್ತಾ ಇದ್ದೀರಿ ಅನ್ನೋದು ನನಗೆ ಕೇಳಿಸ್ತಾ ಇಲ್ಲ, ದಯವಿಟ್ಟು ವೇದಿಕೆಯ ಮೇಲೆ ಬನ್ನಿ ಅಂತ ಕರೆದ್ರಂತೆ. ಈ ಪಂಡಿತರು ವೇದಿಕೆಯ ಮೇಲೆ ಹೋದರು. ಇಲ್ಲಲ್ಲ, ಎಡಗಡೆ ಬನ್ನಿ ಅಂತ ಮತ್ತೊಂದು ಭಾಗಕ್ಕೆ ಕರೆದ್ರಂತೆ. ಅಲ್ಲಿಗೆ ಹೋದರು. ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬನ್ನಿ, ನೀವು ಹೇಳೋದು ಕೇಳಿಸ್ತಾ ಇಲ್ಲ ಅಂತ ಹೇಳಿದ್ರಂತೆ. ಇನ್ನೂ ಹತ್ತಿರಕ್ಕೆ ಹೋದರು. ಸ್ವಲ್ಪ ದೂರ ಸರಿದು ಈ ಕಡೆ ಬನ್ನಿ ಅಂತ ಮತ್ತೆ ಹೇಳಿದ್ರಂತೆ. ಆ ರೀತಿಯೂ ಕೂಡ ಸ್ವಲ್ಪ ಹಿಂದೆ ಹೋಗಿ ಮತ್ತೆ ಮುಂದೆ ಬಂದು ನಿಂತುಕೊಂಡ್ರು. ಆಗ ಬಂಕೇಯಿ ಗುರುಗಳು ಹೇಳಿದ್ರಂತೆ, ಇಷ್ಟೊತ್ತು ನಾನು ಹೇಳಿದಂತೆ ನೀವು ಕೇಳಿದ್ದೀರಿ, ಕೆಳಗಿನಿಂದ ಮೇಲು ಬಾ ಅಂದರೂ ಬಂದಿದ್ದೀರಿ, ಎಡಗಡೆ ಹೋಗು, ಬಲಗಡೆ ಹೋಗು, ಮುಂದೆ ಬಾ, ಹಿಂದೆ ಬಾ ಅಂತೆಲ್ಲ ಹೇಳಿರೋದನ್ನೆಲ್ಲ ಎಲ್ಲವನ್ನೂ ಕೇಳಿಸ್ಕೊಂಡಿದ್ದೀರಿ. ನೀವು ಕೂಡ ವಿಧೇಯ ವಿದ್ಯಾರ್ಥಿ. ಈಗ ನೇರವಾಗಿ ಹೋಗಿ ಸಭೆಯಲ್ಲಿ ಕುಳಿತು ನಾನು ಮುಂದೆ ಹೇಳುವಂತಹ ಉಪನ್ಯಾಸವನ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿದ್ರಂತೆ. ತಮ್ಮ ಚಾತುರ್ಯದಿಂದ, ತಮ್ಮ ಬುದ್ಧಿಶಕ್ತಿಯಿಂದ ಪಂಡಿತರನ್ನು ಯಾವುದೇ ವಾದ ವಿವಾದವಿಲ್ಲದೆ ವಿಧೇಯ ವಿದ್ಯಾರ್ಥಿಯನ್ನಾಗಿಸಿ ಅವರಿಗೂ ಕೂಡ ತಮ್ಮ ತತ್ವವನ್ನು ಬೋಧಿಸಿದ್ರಂತೆ. ಪಂಡಿತರು ಕೂಡ ನಂತರ ಸಂತೋಷದಿಂದಲೇ ಬಂಕೇಯಿ ಗುರುಗಳ ಶಿಷ್ಯರಾದರಂತೆ. ಎಷ್ಟೋ ಬಾರಿ ವಾದವನ್ನು ಮಾಡೋದರಿಂದ ಬೇಕಾಗಿರುವಂತಹ ವಿಷಯವನ್ನು ತಿಳಿಸೋದಕ್ಕೆ ಆಗೋದಿಲ್ಲ. ಈ ರೀತಿ ಉತ್ತಮ ಮಾರ್ಗವನ್ನು ಹೊಂದಿ ಝೆನ್ ಗುರುಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿರುವಂತಹ ರೀತಿಯಲ್ಲಿ ನಾವು ಕೂಡ ಮುಂದುವರೆದಾಗ ಕೆಲವೊಮ್ಮೆ ನಮ್ಮ ಕಾರ್ಯಗಳು ಸುಲಲಿತವಾಗಿ ನಡೆಯುತ್ತವೆ. ನಮ್ಮ ವಿಚಾರವನ್ನು ಬೇರೆಯವರಿಗೆ ಹೇಳೋದಕ್ಕೆ ಕೂಡ ಸಾಧ್ಯವಾಗತ್ತೆ ಅಲ್ವೇ? ಧನ್ಯವಾದಗಳು.